ನಾವು ದಕ್ಷಿಣ ಭಾರತದವರು ದಸರಾ ಹಬ್ಬಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಲ್ವಾ. ನಮ್ಮ ಮನೆಯಲ್ಲಿ ಅಂದರೆ ನಾವು ಬೆಂಗಳೂರಲ್ಲಿರೋದು, ನಾವು ಕೂಡ ದಸರಾ ಹಬ್ಬನ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಚರಿಸ್ತೀವಿ. ದಸರಾ ಹಬ್ಬ ಬಂತು ಅಂದರೆ ಸಾಕು, ಒಂದು ವಾರ 10 ದಿವಸದ ಹಿಂದೆನೇ ಮನೆ ಕ್ಲೀನಿಂಗ್ ಎಲ್ಲ ಶುರು ಹಚ್ಕೋತೀವಿ. ಉತ್ತರ ಭಾರತದಲ್ಲಿ ಹೇಗೆ ದೀಪಾವಳಿಗೆ ಎಲ್ಲ ಕ್ಲೀನಿಂಗ್ ನಡೆಯುತ್ತೋ ಹಾಗೆ ಇಲ್ಲಿ ನಮ್ಮ ಕಡೆ ಫುಲ್ಲು ದಸರಾ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ನಡೆಯುತ್ತಲ್ವಾ. ಬನ್ನಿ ಹಾಗಾದರೆ ದಸರಾ ಹಬ್ಬ ನಾವು ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ, ಏನು ಅಡುಗೆ ಮಾಡಿದ್ದೆ ಸ್ಪೆಷಲ್ ಆಗಿ ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಎಲ್ರಿಗೂ, ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಮನೇಲಿ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿ ಸಿಂಪಲ್ ಆಗಿ ಮಾಡಿಸ್ಕೊಂಡಿರೋದು. ಟೈಲ್ಸಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ಪ್ರಿಂಟ್ ಹಾಕಿಸ್ಕೊಂಡಿದ್ದೀವಿ. ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆಯ ದೇವರಾಗಿರೋದ್ರಿಂದ, ಹಾಗೆ ಇಲ್ಲಿ ನಮ್ಮ ಕುಲಗುರುಗಳು ನಾರಾಯಣ ಗುರುಗಳ ಫೋಟೋ ಕೂಡ ಒಂದು ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಬಹಳ ಸಿಂಪಲ್ ಆಗಿ ಪೂಜೆ ಮಾಡ್ಕೋತೀನಿ. ನನಗೆ ಅಷ್ಟೊಂದು ಎಲ್ಲ ನಿಯಮಬದ್ಧವಾಗಿ ಮಾಡ್ಕೊಳ್ಳೋದು ಅಷ್ಟೊಂದು ಬರೋದಿಲ್ಲ, ಬಟ್ ಇರೋ ತಕ್ಕ ಮಟ್ಟಿಗೆ ನಾನು ಸಿಂಪಲ್ ಆಗಿ ಪೂಜೆ ಮಾಡ್ಕೋತೀನಿ. ನೋಡಿ, ಇಲ್ಲಿ ಒಂದು ಸ್ಕೂಟರ್ ಮತ್ತು ಒಂದು ಬೈಕ್ಗೆ ಪೂಜೆ ಮಾಡ್ಕೋತಿದ್ದಾರೆ ನಮ್ಮ ಮನೆಯವರು. ಲ್ಯಾಪ್ಟಾಪು, ಕಂಪ್ಯೂಟರು ಮತ್ತು ಟಿ ವಿ, ಫ್ರಿಜ್ಜು ಅದಕ್ಕೆಲ್ಲ ಪೂಜೆ ಮಾಡಿದ್ದು ನಾನಿಲ್ಲಿ ತೋರಿಸೋದಕ್ಕೆ ಹೋಗಿಲ್ಲ, ಅದು ವಿಡಿಯೋ ಮಾಡ್ಕೊಂಡಿಲ್ಲ. ಪ್ರಿಪ್ರೇಷನ್ ಮಾಡುವಾಗ ನಾನು ವಿಡಿಯೋ ಮಾಡಬೇಕು ಅಂತ ನನಗೆ ಅನಿಸಿರಲಿಲ್ಲ, ಬಟ್ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿದ್ಮೇಲೆ ಸರಿ ಒಂದು ವಿಡಿಯೋ ಮಾಡಿಬಿಡೋಣ, ನಮ್ಮ ಆಚರಣೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿರೋದು. ಹಾಗಾಗಿ ಅದೆಲ್ಲ ವಿಡಿಯೋ ನಾನು ಹಾಕಿಲ್ಲ. ನೋಡಿ, ಆದಷ್ಟು ಈ ಸ್ಕ್ರೂ ಡ್ರೈವರ್ಸ್ ಆಗಲಿ ಅಥವಾ ಕಟ್ಟಿಂಗ್ ಪ್ಲೇಯರು ಮತ್ತು ಚಾಕು ಚೂರಿಗಳೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ, ಸ್ಕ್ರೂ ಡ್ರೈವರ್ಸ್ ಎಲ್ಲ. ಸೊ ಇವಾಗ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಒಂದು ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ದೀವಿ ಅಷ್ಟೇ, ಮತ್ತು ತೆಂಗಿನಕಾಯಿ ಹೊಡೆದಿದ್ದು, ಮತ್ತು ಪೂಜೆಗೆ ಒಂದು ಸ್ವಲ್ಪ ಬಾಳೆಹಣ್ಣು ಇಟ್ಟಿದ್ವಿ. ಹಾಗೆ ನೋಡಿ, ಮಂಗಳಾರತಿ ಬೆಳಗ್ತಾ ಇದ್ದಾರೆ ಗಾಡಿಗಳಿಗೆ. ಈ ಪೂಜೆಗೆ ಕುಂಬಳಕಾಯಿ ಕೂಡ ಬಳಕೆ ಮಾಡ್ತಾರೆ. ಎಲ್ಲ ದೃಷ್ಟಿ ತೆಗೆದು ಮನೆಗೆ ಅಥವಾ ಗಾಡಿಗಳಿಗೆ ಅದನ್ನು ಹೊಡೆಯೋದು ಒಂದು ಪದ್ಧತಿ ಇದೆ. ಆದರೆ ನಾವು ಕುಂಬಳಕಾಯಿ ಏನು ತಂದಿರಲಿಲ್ಲ, ಆ ದೃಷ್ಟಿ ತೆಗಿಯೋದಕ್ಕೆ ನಿಂಬೆಹಣ್ಣೆ ಸಾಕು ಅಂದ್ಬಿಟ್ಟು 2 ಚಕ್ರಕ್ಕೆ 2 ನಿಂಬೆಹಣ್ಣು ಇಟ್ಕೊಂಡಿದ್ದೀವಿ. ಅಡುಗೆ ಮನೆಯಲ್ಲಿ ಚಾಕು, ಸ್ಕ್ರೇಪರು, ಈ ಥರ ಮತ್ತು ಕೈ ಹಿಡಿ ಇದಕ್ಕೆಲ್ಲ ಸುಮ್ಮನೆ ಅಲ್ಲಿ ಜೋಡಿಸ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ಹೂವು ಹಾಕಿ, ಹಾಗೆ ಮೇಯ್ನು ಸ್ಟವ್ ಅಲ್ವಾ, ಸ್ಟವ್ ಕೂಡ ಪೂಜೆ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ. ನೋಡ್ತಾ ಇದ್ದೀರಾ ಅನಿಸುತ್ತೆ, ನನ್ನ ಮಗ 2 ಚಕ್ರಕ್ಕೂ ಗಾಡಿಗೆ ನಿಂಬೆಹಣ್ಣು ಇಟ್ಟಿದ್ದಾನೆ. ನಮ್ಮ ಮನೆಯವರು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ನಿಂಬೆಹಣ್ಣು ಮೇಲೆ ಬಿಡಬೇಕಲ್ಲ ಗಾಡಿನ, ಅದಕ್ಕೆ ಆಚೆ ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪನ ಯಾವತ್ತೂ ತೋರಿಸಿರ್ಲಿಲ್ಲ ನಿಮಗೆ, ನಮ್ಮನೆ ಪೆಟ್ಟು ಅಪ್ಪು ಕೂಡ ಹೊರಗಡೆ ಹೋಗಬೇಕು ಅಂತ ಓಡೋಗಿದ್ದಾನೆ. ನನ್ನ ಮಗ ಹೋಗಿ ಹಿಡ್ಕೊಂಡು ಬರ್ತಿದ್ದಾನೆ. ಬೈಕ್ ಪೂಜೆ ಆದಮೇಲೆ ಒಂದು ರೌಂಡ್ ಹೋಗಿ ಬಂದ್ರಲ್ಲ ನಮ್ಮ ಮನೆಯವರು, ಹಾಗೆ ಮತ್ತೆ ನನ್ನ ಮಗನ ಗಾಡಿಗೆ ನಿಂಬೆಹಣ್ಣೆಲ್ಲ ನೀಳಿಸಿ ಚಕ್ರಕ್ಕೆ ಇಡ್ತಾ ಇದ್ದಾನೆ. ಮತ್ತೆ ಅವರೇ ಅದನ್ನು ಕೂಡ ಹೊರಗಡೆ ತೊಗೊಂಡು ಹೋಗಿ ಒಂದು ರೌಂಡ್ ಹೋಗಿ ಬಂದರು. ಹಾಗೆ ಇಲ್ಲೆಲ್ಲ ಪೂಜೆ ಮುಗಿದ್ಮೇಲೆ ನನ್ನ ಮಗ ಅವ್ರ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಕಾರ್ ಪೂಜೆ ಕೂಡ ಮುಗಿಸ್ಕೊಂಡು ಬಂದ. ಅಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಕಾರ್ ಪಾರ್ಕಿಂಗ್ ಲಾಟಲ್ಲಿ ಪೂಜೆ ಮಾಡ್ತಿದ್ದಾರೆ ಅವರು. ರೀಸೆಂಟಾಗಿ ಟ್ರಿಪ್ ಹೋಗಿದ್ವಲ್ಲ, ಆವಾಗ ಕಾರ್ ವಾಶ್ಗೆ ಬಿಟ್ಟಿದ್ದ ನನ್ನ ಮಗ. ಸೊ ಹಾಗಾಗಿ ಸ್ವಲ್ಪ ಮೇಲ್ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು.
ಸೊ ಆಯುಧ ಪೂಜೆಯಲ್ಲಿ ನಾವು ಯೂಶ್ವಲಿ ನಾನ್ ವೆಜ್ ಮಾಡ್ಕೋತೀವಿ. ಎಷ್ಟು ಜನ ಆಚರಣೆ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ ಅದನ್ನೇ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಹಬ್ಬ ಅಂತ ನಾವೇನು ಹೆಚ್ಚಾಗಿ ತರಕ್ಕೆ ಹೋಗೋದಿಲ್ಲ. ಅಂದರೆ ವೆರೈಟಿ ಏನು ಮಾಡಿಕೊಂಡು ತಿನ್ನೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿನೇ ತಿನ್ನೋದು ಎಲ್ಲರೂ. ಹಾಗಾಗಿ 1 kg ಮಟನ್ನ ತಂದಿದ್ರು. ಸೊ ಇದೇ ವಿಡಿಯೋದಲ್ಲಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಆಸೆ ಆಯಿತು. ಸೊ ಹಾಗಾಗಿ ನಾನು ಮಟನಲ್ಲಿ ಏನು ಮಾಡಿದ್ದೆ ಅಂತ ನಿಮಗೆ ಈಗ ತೋರಿಸ್ಕೊಡ್ತೀನಿ. ಹೌದು, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಮಟನ್ ಚಾಪ್ಸ್ ರೆಸಿಪಿ. ಬನ್ನಿ ನೋಡ್ಕೊಂಡು ಬರೋಣ. ಹಾಗಾದರೆ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ. ತುಂಬಾ ಖಾರವಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೋಡಿ, ಇಲ್ಲಿ ನಾನು 1 kg ಮಟನ್ನ ವಾಶ್ ಮಾಡಿಟ್ಕೋತಾ ಇದ್ದೀನಿ. ಮಟನ್ ಇದು ಕುರಿ ಮಟನ್ನು, ಮತ್ತು ಸ್ವಲ್ಪ ಫ್ಯಾಟ್ ಕೂಡ ಹಾಕಿಸ್ಕೊಂಡಿದ್ದೀವಿ. ಇಷ್ಟೂ ನಾನು ಯೂಸ್ ಮಾಡ್ಕೊಳ್ಳಲ್ಲ ಮಟನ್ ಚಾಪ್ಸ್ಗೆ. ಅದರಲ್ಲಿ ಒಂದು 300 ಗ್ರಾಮ್ಸ್ ಅಷ್ಟು ನಾನು ಬಿರಿಯಾನಿ ಅಥವಾ ಮಟನ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಫಸ್ಟ್ 3 ಸತಿ ಚೆನ್ನಾಗಿ ತೊಳ್ಕೊಂಡು ಲಾಸ್ಟ್ 4ನೇ ಸತಿ ಅರಿಶಿನ ಹಾಕ್ಕೊಂಡು ತೊಳೆದಿಟ್ಕೊತಾ ಇರೋದು. ನೋಡಿ, ನಾನು ಇದು ಮಟನ್ ಪಲಾವ್ಗೆ ಯಾವ ಥರ ಪೀಸ್ ಬೇಕು ಅಂತೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಆಗಲೇ ಇಲ್ಲಿ 1 kg ಮಟನ್ ಇದೆ. ನಾನು 700 ಗ್ರಾಮ್ಸ್ ಮಟನ್ ಚಾಪ್ಸ್ ಮಾಡ್ಕೊಳಕ್ಕೆ ತೊಗೊಂಡೆ. ಹಾಗೆಯೇ ಇನ್ನೊಂದು 300 ಗ್ರಾಮ್ ಪೀಸಸ್ನ ಎತ್ತಿಟ್ಕೊತಾ ಇದ್ದೀನಿ. ಒಂದೇ ಟೈಮ್ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಯಾರೂ ತಿನ್ನಲ್ಲ. ಹಾಗಾಗಿ ಒನ್ ಟೈಮ್ಗೆ ನಾನು ಮುದ್ದೆ ಮತ್ತು ಮಟನ್ ಚಾಪ್ಸ್ ಫ್ರೈಸ್ ಮಾಡ್ಕೊತಾ ಇದ್ದೀನಿ. ಬಾಕಿದನ್ನು ಇನ್ನೊಂದು ಟೈಮ್ಗೆ ನೈಟಿಗೆ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. 1-2 ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕಪ್ ಆಗೋಷ್ಟು ತೆಂಗಿನ ತುರಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ 1-2 ಪೀಸು, ಲವಂಗ 4 ಪೀಸು, 1-2 ಏಲಕ್ಕಿ ಸಹ ತೆಗೆದಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ 2 ಗಡ್ಡೆ ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು 1 ಇಂಚು ಶುಂಠಿ ಸಹ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಖಾರವಾಗಿ ಚೆನ್ನಾಗಿರಬೇಕು ಅಲ್ವಾ ಮಟನ್ ಚಾಪ್ಸ್ ಅಂದ್ರೇ. ಸೊ ಹಾಗಾಗಿ ನಾನು ಒಂದು 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಹ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಗಾತ್ರದ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 1 ದೊಡ್ಡ ಸೈಜು ಈರುಳ್ಳಿ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ನಾನೀಗ ಒಂದೊಂದೇ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ನಾನು ಆಗಲೇ ಹೇಳ್ದಂಗೆ ಎಲ್ಲನೂ ತಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಫಸ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ನಾನು ತೋರಿಸಿದ ಸಾಮಾನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡು, ಹಾಗೆ 1-2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ ಅಷ್ಟೇ ನಾನು ತೊಗೊಂಡಿರೋದು. ಯಾಕೆಂದರೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ, ತುಂಬ ಖಾರ ಆಗಬಾರ್ದು ಅಂತ. ನೀವು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಖಾರದ ಪುಡಿನ ಯೂಸ್ ಮಾಡ್ಕೋಬೋದು. ಹಾಗೆ 1/4 ಟೀ ಸ್ಪೂನು ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ 1 ದೊಡ್ಡ ಕುಕ್ಕರ್ನ ಇಟ್ಬಿಟ್ಟು 4 ಟೇಬಲ್ ಸ್ಪೂನು ಎಣ್ಣೆ ಸಹ ಸೇರಿಸ್ಕೊಂಡು, ನಾವು ಹೆಚ್ಚಿಟ್ಕೊಂಡಿದ್ವಲ್ಲ 1 ದೊಡ್ಡ ಈರುಳ್ಳಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಅರ್ಧ ಫ್ರೈ ಆದಮೇಲೆ, ಅಂದರೆ ಸ್ವಲ್ಪ ಕೆಂಪಗಾದ್ಮೇಲೆ, ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿವತ್ತು ಕುರಿ ಮಟನ್ ಬಳಸ್ಕೊಂಡು
ಈ ಮಟನ್ ಚಾಪ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮೇಕೆ ಮಟನ್ ಕೂಡ ಹಾಕ್ಕೋಬೋದು. ಮೇಕೆ ಮಟನ್ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಅದ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾವು ಅದು ಕೂಡ ತರ್ತೀವಿ ಒಂದೊಂದು ಸತಿ. ಇವತ್ತು ನಮ್ಮ ಮನೇಲಿ ಕುರಿ ಮಟನ್ ತಂದಿರೋದು. ನೋಡಿ ಈ ಥರ ಆದಷ್ಟು ಫ್ರೈ ಮಾಡಿ ಮತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಮತ್ತೆ ಇವಾಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ, ನೋಡಿ ಚೆನ್ನಾಗಿ ಮ್ಯಾಶ್ ಆಗೋಷ್ಟು ಬೆಂದಿದೆ. ಈಗ ನಾನು ತೊಳೆದಿಟ್ಕೊಂಡಿದ್ನಲ್ಲ ಮಟನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಟನ್ನಲ್ಲಿರುವ ನೀರೆಲ್ಲ ನೀಟಾಗಿ ಹಿಂಡಿ ತೆಗೆದು ಹಾಕ್ಕೋಬೇಕು, ಇಲ್ಲಾಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನೋಡಿ ನಾನು 1 ಸ್ಪೂನು ಉಪ್ಪು ಸಹ ಸೇರಿಸ್ಕೊಂಡೆ. ಉಪ್ಪು ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಉಪ್ಪು ಹಾಕಿ ಫಸ್ಟೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಿಡಿಯೋವರೆಗೂ ಮಟನ್ಗೆ ಅದನ್ನು ಸ್ವಲ್ಪ ಹಾಗೆ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. ಒಂದು 5-10 ನಿಮಿಷ ಆದರೂ ಇದೇ ಥರ ಅದು ಲೋ ಫ್ಲೇಮಲ್ಲಿ ಬೇಯಬೇಕು, ಉಪ್ಪೆಲ್ಲ ಹಿಡ್ಕೊಳ್ಳೋವರೆಗೂ. ನೋಡಿ ಇವಾಗ ಒಂದು 3 ನಿಮಿಷ ಆಗಿದೆ. ಮತ್ತೆ ತೆಗೆದು ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಟನ್ನು ಯೂಶಲಿ ನಾನು ಕುಕ್ಕರಲ್ಲೇ ಮಾಡೋದು, ಯಾಕಂದರೆ ಪಾತ್ರೆಯಲ್ಲಾದರೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಎಷ್ಟು ಬಲ್ತಿದೆ ಅಥವಾ ಎಳೆದ ಅಂತ ನೋಡಿಕೊಂಡು ವಿಜಿಲ್ ತಗೋತೀನಿ. ನೋಡಿ ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಇವಾಗ ಮತ್ತೆ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಟನ್ ಚಾಪ್ಸ್ ಮಸಾಲ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಸಾಲ ಹೀಗೆ ಫ್ರೈ ಮಾಡೋ ಉದ್ದೇಶ ಏನು ಅಂದರೆ, ನಾವು ಯಾವುದೇ ಮಸಾಲ ಪದಾರ್ಥಗಳನ್ನ ಮೊದಲೇ ಹುರ್ಕೊಂಡಿಲ್ಲ, ಹಾಗಾಗಿ ಅದರ ಹಸಿ ವಾಸನೆ ಹೋಗಬೇಕಲ್ವ, ಅದಕ್ಕೋಸ್ಕರ ನಾವು ರುಬ್ಬಿದ ಮಸಾಲೆನ ಮಟನ್ಗೆ ಸೇರಿಸ್ಬಿಟ್ಟು ಈಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆ ಪೀಸ್ಗಳಿಗೆಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ನೀರು ಸೇರಿಸೋಕೆ ಮುಂಚೆ ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಒಂದು 5 ನಿಮಿಷ ಬಿಟ್ಬಿಡೋಣ. ನೋಡಿ ಇವಾಗ 5 ನಿಮಿಷ ಆಗಿದೆ. ಸೊ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈ ಟೈಮಲ್ಲಿ ನಾವು ನೀರು ಸೇರಿಸ್ಕೋಬೇಕಾಗತ್ತೆ. ನಾನು ಸುಮಾರು 5-6 ವಿಸಿಲ್ ತಗೋಬೇಕು ಅಂತ ಇದ್ದೀನಿ. ಸ್ವಲ್ಪ ಬಲ್ತಂಗೆ ಅನ್ನಿಸ್ತು ನನಗೆ, ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು. ಯೂಶಲಿ ಚಾಪ್ಸ್ ಅಂದರೆ ಸೆಮಿ ಗ್ರೇವಿ ಆಗಿರುತ್ತೆ, ಫುಲ್ ಗ್ರೇವಿನೂ ಅಲ್ಲ ಅಥವಾ ಸಾಂಬಾರ್ ಟೈಪು ಅಲ್ಲ, ಅದೊಂಥರ ಸೆಮಿ ಗ್ರೇವಿ ಆಗಿರುತ್ತೆ. ಸೊ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಅಂದರೆ ನೀರಾಗೂ ಇರಬಾರ್ದು, ಆ ರೀತಿಲಿ ಇರಬೇಕು. ಹಾಗಾಗಿ ನಾನು ಒಂದು ಕಣ್ಣಳ್ತೆಲೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಅದು ಬೆಂದಮೇಲೆ ಸ್ವಲ್ಪ ಇಂಗುತ್ತಲ್ಲ ನೀರು, ಹಾಗಾಗಿ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ ನೀವು ನೋಡ್ಬೋದು, ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನೀರು ಸೇರಿಸ್ಕೊಂಡ್ಮೇಲೆ ಒಂದ್ಸತಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ. ನೋಡಿ ಇವಾಗ ಪ್ಲೇಟ್ ತೆಗೆದು ನೋಡ್ತಾ ಇದೀವಲ್ಲ, ಚೆನ್ನಾಗಿ ಕುದಿ ಬಂದಿದೆ. ಸೊ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5-6 ವಿಷಲ್ಲು ತಗೋತಾ ಇದ್ದೀನಿ. ಈಗ 5-6 ವಿಷಲ್ ಕೂಗಿದೆ. ಸೊ ಇವಾಗ ಸ್ಟವ್ ಆಫ್ ಮಾಡಿ ಅದು ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ.
ನೋಡಿ ಕುಕ್ಕರ್ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಅಂದರೆ ಗ್ಯಾಸ್ ಎಲ್ಲ ಹೋದ್ಮೇಲೆ ಹುಷಾರಾಗಿ ತೆಗೆದು ನೋಡಬೇಕು, ಇಲ್ಲಾಂದರೆ ಸಿಡಿಯುತ್ತೆ, ಮುಖಕ್ಕೆಲ್ಲ ಇದು ಹಬೆ ಎಲ್ಲ ಹೊಡೆಯುತ್ತೆ. ನೋಡಿ ಇವಾಗ ನಾನು ಹೇಳಿದ್ನಲ್ಲ ಆಗಲೇ, ನಮ್ಮ ಕಣ್ಣಳತೆಯಲ್ಲಿ ಅಂದರೆ ಸೆಮಿ ಗ್ರೇವಿ ಟೈಪ್ ಬರಬೇಕಲ್ವ ಚಾಪ್ಸು, ಹಾಗಾಗಿ ನಾನು ಹಾಕಿದ್ದು ನೀರಿನ ಅಳತೆ ಸರಿಯಾಗಿತ್ತು. ನೋಡಿ ಈ ಥರ ಚಾಪ್ಸು ಬಂದಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇದೆಯಲ್ಲ, ಘಮ ಘಮ ಅಂತಿದೆ. ಹಬ್ಬದ ಊಟ ಅಲ್ವಾ, ಅದಕ್ಕೆ ಎಲೆ ಮಾಡೋಣ ಅನ್ನಿಸ್ತು. ಹಾಗಾಗಿ ನೋಡಿ ಎಲೆ ಹಾಕಿದ್ದೀನಿ. ಎಲೆಗೆ ಅಡಿಕೆ ತಾಟು ಕೂಡ ಇಟ್ಕೊಂಡಿರೋದು. ಮತ್ತು ಹಾಗೆ ನಾನ್ ವೆಜ್ಜು ಅಂದರೆ ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಇದೆಲ್ಲ ನಮ್ಮ ಮನೇಲಿ ಕಂಪಲ್ಸರಿ. ಒಂಥರ ಚೆನ್ನಾಗಿರುತ್ತೆ. ನಾನೇನು ನಿಂಬೆಹಣ್ಣು ಹಿಂಡ್ಕೊಳ್ಳಲ್ಲ ಈ ಸಾಂಬಾರು ನಾನ್ ವೆಜ್ಗೆಲ್ಲ. ನಮ್ಮ ಮನೆಯವರು ಮತ್ತು ನನ್ನ ಮಗ ಯೂಸ್ ಮಾಡ್ತಾರೆ. ನನಗೆ ಅದು ಟೇಸ್ಟ್ ಹೊಟ್ಟೋಗುತ್ತೆ ಅನಿಸುತ್ತೆ, ಬಟ್ ಅವ್ರು ಯೂಸ್ ಮಾಡ್ತಾರೆ. ಮತ್ತು ಮುದ್ದೆ ಕಂಪಲ್ಸರಿ ಇರಲೇಬೇಕು ಈ ಥರ ಮಟನ್ ಸಾಂಬಾರು ಎಲ್ಲ ಮಾಡಿದಾಗ. ಅಂದರೆ ನಾವು ವೆಜ್ಗೂ ಕೂಡ ಮುದ್ದೆ ಮಾಡ್ಕೋತೀವಿ. ನೋಡಿ ಅಡಿಕೆ ತಾಟಲ್ಲಿ ಇವಾಗ ಮಟನ್ ಕುರ್ಮಾ ಬಡಿಸ್ಕೊಂಡಿದ್ದೀನಿ, ಹಾಗೆ ಒಂದು ಮುದ್ದೆ ಇಟ್ಟಿದ್ದೀನಿ, ಹಾಗೆ ರೈಸ್ ಕೂಡ ಬಿಸಿ ಬಿಸಿ ಕುಕ್ಕರಿಂದ ತೆಗೆದು ಬಡಿಸ್ತಾ ಇದ್ದೀನಿ. ಮಟನ್ ಚಾಪ್ಸ್ ಅಂತೂ ತುಂಬಾ ಟೇಸ್ಟಿಯಾಗಿ ಖಾರವಾಗಿ ಬಂದಿತ್ತು. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಸೂಪರಾಗಿತ್ತು. ನೀವು ಕೂಡ ಒಂದ್ಸತಿ ಈ ಥರ ಮಟನ್ ಚಾಪ್ಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೆಕ್ಸ್ಟ್ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಲ್ವಾ.